ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಚಿಕ್ಕಿದ ಮದುವೆ. ಸೊ ಅಲ್ಲಿಗೆ ಹೋಗ್ತಿದ್ದೆವು. ನಾವು ಹೋಗೋಷ್ಟಿಗೆ ಮಧ್ಯಾಹ್ನ ಆಗಿತ್ತು, ಬಟ್ ಬೆಳಗ್ಗೆದು ತಿಂಡಿ ಹಂಗೆ ಇತ್ತು ಅಂತ ನಾವೆಲ್ಲ ತಿಂದೋ. ಅದಾದಮೇಲೆ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲೇ ರಿಲೇಟಿವ್ಸ್ ಎಲ್ಲ ಇದ್ದಿದ್ದರಿಂದ ಒಬ್ಬರು ಜಡೆ ಹಾಕಿ ಅಂತ ಹೇಳ್ತಾಯಿದ್ರು, ಒಬ್ಬರು ರೆಡಿ ಆಗ್ತಾಯಿದ್ರು. ಅದೇ ಥರ ನಾನು ಜಡೆ ಹಾಕ್ತಾಯಿದ್ದೆ. ಎಲ್ಲರೂ ರೆಡಿ ಆಗ್ತಾಯಿದ್ರು, ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ. ಅದಾದಮೇಲೆ ಇಲ್ಲಿ ಆಚೆ ಏನೋ ಅವ್ರ ಶಾಸ್ತ್ರ ಅಂತ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಏನು ಅಂತ. ಸೊ ಏನೋ ಶಾಸ್ತ್ರ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ರಿಸೆಪ್ಷನ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಮದುವೆ ಗಂಡು ಹೆಣ್ಣು, ಇನ್ನು ಮದುವೆ ಆಗಿಲ್ಲ ಬಟ್ ಗಂಡು ಹೆಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಅದಾದಮೇಲೆ ಎಷ್ಟೊಂದು ಜನ ಬಂದಿದ್ದರು. ನನ್ನ ಡ್ರೆಸ್ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾನೇ ವೀಡಿಯೋ ಶೂಟ್ ಮಾಡ್ತಾ ಇದ್ದಿದ್ದು. ಇಲ್ಲಿ ನಮ್ಮ ಅಮ್ಮನ ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ರಿಸೆಪ್ಷನ್ಗೆ ಬೇರೆ ಸ್ಯಾರಿ ಇದ್ದಿದ್ದು, ಬಟ್ ಟೈಮ್ ಆಗೋಯ್ತು ಅಂತ ಅದೇ ಸ್ಯಾರಿ ನಿಲ್ಲಿಸ್ಬಿಟ್ಟಿದ್ರು. ಸೊ ಅಟ್ಲೀಸ್ಟ್ ಆ ಒಂದು ಜ್ಯುವೆಲ್ರಿ ಯಾರು ಹಾಕ್ಕೊಳ್ಳೋಣ ರಿಸೆಪ್ಷನ್ದು ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ರು. ಅದಕ್ಕೇ ಹಿಂದೆಗಡೆ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಎಷ್ಟು ಕಷ್ಟಪಡ್ತಾಯಿದ್ರು ಅಂದರೆ ಎಲ್ಲರೂ ಎಲ್ಲರೂ ಫುಲ್ಲು ಇದಾಗ್ಬಿಟ್ಟಿದ್ರು. ಇದೇನಾ ಅಂತ ಎಲ್ಲ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಇದೇ ನನ್ನ ಡ್ರೆಸ್ಸು. ಯಾಕಂದರೆ ನನ್ನ ಹಿಡಿಯೋರು ಯಾರೂ ಇಲ್ಲದೆ ಇರೋದ್ರಿಂದ ಎಲ್ಲೋ ಒಂಚೂರು ಲೈಟಾಗಿ ಹಿಡ್ಕೊಂಡಿರೋದನ್ನ ಹಾಕಿದ್ದೀನಿ ಗೈಸ್, ನಾನೇ ಹಿಡಿತಾ ಇರೋದ್ರಿಂದ. ಅದಾದಮೇಲೆ ಅದನ್ನು ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡೋಕ್ಕೋದು. ಊಟ ಮಾಡಿಕೊಂಡು ಮೇಲೆ ಬಂದು ನೀವು ನೋಡ್ತಾ ಇರ್ಬೋದು ನನ್ನ ಸುಸ್ತು. ಯಾಕಂದರೆ ಫುಲ್ಲು ನೀವು ನೋಡಿರ್ಬೋದು, ನಾನು ತುಂಬ ಓಡಾಡ್ತೀನಿ. ಅದರಲ್ಲೂ ಏನಾದ್ರು ಫಂಕ್ಷನ್ಸ್ ಅಂತ ಬಂದ್ರಂತೂ ನನಗಂತೂ ತುಂಬ ಖುಷಿ ಫಂಕ್ಷನ್ಸ್ ಎಲ್ಲ ಓಡಾಡೋಕ್ಕೆ. ಅದಾದಮೇಲೆ ಅವರು ಬೇರೆ ಏನೋ ಶಾಸ್ತ್ರ ಮಾಡ್ತಾಯಿದ್ರು. ನನಗಂತೂ ನಿಜವಾಗ್ಲೂ ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ನಾನು ಒಂದು ಫೋಟೋ ತೆಗೆಸ್ಕೊಂಡೆ, ಅದು ಇಬ್ಬರು ಮಧ್ಯದಲ್ಲಿ ನಿಂತ್ಕೊಂಡು. ಅದಾದಮೇಲೆ ರಾತ್ರಿ ಹತ್ತತ್ರ 2 ಗಂಟೆ ಆಗಿತ್ತು ಅನಿಸುತ್ತೆ, 2-2:30 ಆವಾಗ ಬಳೆ ಶಾಸ್ತ್ರ ಮಾಡ್ತಾಯಿದ್ರು. ನನಗೂ ಅಂದರೆ ನಾನು ಇದುವರೆಗೂ ನನ್ನ ಲೈಫಲ್ಲಿ ಯಾವತ್ತೂ ಬಳೆ ತೊಡ್ಸ್ಕೊಂಡೋಳಲ್ಲ. ಅದರಲ್ಲೂ ಕಪ್ಪು ಬಳೆ ಅಂತೂ ನಾನು ನಿಜವಾಗ್ಲೂ ಸುಮ್ಮನೆ ಹಿಂಗೆ ತಮಾಷೆಗೆ ಅಂತಲೂ ಹಾಕ್ಕೊಂಡೋಳಲ್ಲ. ಬಟ್ ಕೇಳಿದೆ ಹಾಕ್ತಾರ ಅಂತ, ಯಾಕಂದರೆ ಯಾರೋ ಒಬ್ರು ಹಾಕಿಸ್ಕೊಂಡಿದ್ರು ಅಂತ ನನಗೂ ಆಸೆ. ಆಮೇಲೆ ಅಂದರು 1 ಡಜನ್ ಹಾಕಲ್ಲ, ಬಟ್ ಅರ್ಧ ಹಾಕ್ತೀವಿ ಅಂತ. ಸೊ ಹಾಕಿಸ್ಕೊಂಡೆ. ಅದಾದಮೇಲೆ ನಂದು ತಾತನ ವೀಡಿಯೋ ಇದು ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ಗೆ ಹೋಗಿ ನೀವಲ್ಲಿ ನೋಡ್ಬೋದು. ಅದಾದಮೇಲೆ ಇದು ನನ್ನ ಇನ್ನೊಂದು ಔಟ್ಫಿಟ್. ಇದು ಬೆಳಗ್ಗೆಗೆ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು, ಅದರಲ್ಲೂ ಅಕ್ಷತೆ ಎಲ್ಲ ಕೊಟ್ಟೆ. ಅದಾದಮೇಲೆ ಮದುವೆ ತಾಳಿ ಪೂಜೆ ಮಾಡ್ತಾಯಿದ್ರು, ನೀವು ನೋಡ್ತಾ ಇರ್ಬೋದು. ಬಟ್ ಐ ಆಮ್ ರಿಯಲಿ ಸಾರಿ ಗೈಸ್, ತಾಳಿ ಕಟ್ಟು ನಾನು ವೀಡಿಯೋ ಮಾಡಿಲ್ಲ, ಯಾಕಂದ್ರೆ ನಾನು ಆ ಕಡೆ ನಿಂತಿದ್ದೆ, ನೀವು ನೋಡ್ತಾ ಇರ್ಬೋದು. ತಾಳಿ ಕಟ್ಟು ಇದರಲ್ಲಿ ನಾವು ಏನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಅದಾದಮೇಲೆ ತಾಳಿ ಕಟ್ಟಿದ ಮೇಲೆ ಇಲ್ಲೇನೋ ಬೇರೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ಅಮ್ಮ ಸಾಂಬಾರು ಮಾಡ್ತಾಯಿದ್ರು ಮಧ್ಯಾಹ್ನದ ಊಟಕ್ಕೆ. ಸಾಂಬಾರು, ಮುದ್ದೆ, ಅನ್ನ ಮಾಡಿದರು. ಹಳ್ಳಿ ಕಡೆ ಅಂದರೆ ನಿಮಗೆ ಗೊತ್ತಲ್ಲ, ಹಳ್ಳಿ ಸೊಗಡು ಅಂದ್ರೇ ಒಂಥರ ಬೇರೆ. ಅದಾದಮೇಲೆ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಬಂದಿದ್ವು, ಅಂದರೆ ನಮ್ಮ ಅಜ್ಜಿಯವರ ತಂಗಿ ಅವ್ರ ಮನೆಗೆ ಬಂದಿದ್ದು. ಅವ್ರ ಮೇಲೆ ಒಬ್ಬಟ್ಟು ಮಾಡಿದರು, ಹಂಗಾಗಿ ನಮ್ಮ ಅಮ್ಮನೇ ಒಬ್ಬಟ್ಟು ಹಾಕ್ಕೊಡ್ತಾಯಿದ್ರು, ಅವ್ರಿಗೆ ಕಾಲಾಗಲ್ಲ ಅಂತ. ಸೊ ಅಲ್ಲೂ ಒಬ್ಬಟ್ಟು ತಿಂದ್ಕೊಂಡು ಆಮೇಲೆ ಮನೆಗೆ ಬಂದು ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.